ಸ್ನೇಹಿತರೆ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಹೊರಟಿರುವಂಥ ವಿಚಾರ ಬಂದು ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ 1 ಅಸೆಸ್ಮೆಂಟ್ ಇಯರ್ 2024-25. ಓಕೆ, ಬಿ.ಕಾಮ್ 5th ಸೆಮಿಸ್ಟರ್ನ ಇನ್ಕಮ್ ಟ್ಯಾಕ್ಸ್ ಏನಿದೆ ಈ ಸಬ್ಜೆಕ್ಟ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಯಾವ ಕಾನ್ಸೆಪ್ಟ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತಂದರೆ ಟ್ಯಾಕ್ಸ್ ಅಂದ್ರೆ ಏನು, ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸಸ್ ಇನ್ ಇಂಡಿಯಾ ಏನಿದೆ, ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ಏನಿದೆ, ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮೊದಲಾದ ಒಂದು ಇಂಟ್ರೊಡಕ್ಷನ್ ತಗೊಂಬೋಣ ಈ ಪರ್ಟಿಕ್ಯುಲರ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ. ಇಂಟ್ರೊಡಕ್ಷನ್ ಅಂತ ಬಂದರೆ ಇಲ್ಲಿ ಏನೆಲ್ಲ ಓದಬೇಕಾಗತ್ತೆ ಅಂತ ನೋಡ್ತಾ ಹೋದ್ರೆ ಅಥವಾ ಸಿಲೆಬಸ್ ನೋಡ್ತಾ ಹೋದ್ರೆ ಫಸ್ಟ್ ಇರುವಂಥ ಸಿಲೆಬಸ್ ನೀವು ನೋಡೋದಾದ್ರೆ ಇಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಇದೆ. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಆಗಿ ಇಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತಾ ಹೋಗ್ತಾರೆ. ಏನು ಹೇಳ್ತಾರೆ ಈ ಚಾಪ್ಟರ್ಲಿ ಅಂತಂದ್ರೆ ಇಂಟ್ರೊಡಕ್ಷನ್ ಇದೆ, ಅಂದರೆ ಇನ್ಕಮ್ ಟ್ಯಾಕ್ಸ್ ಯಾವ ರೀತಿ ಭಾರತ ದೇಶದಲ್ಲಿ ಪರಿಚಯ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಮೀನಿಂಗ್ ಆಫ್ ಟ್ಯಾಕ್ಸ್, ತೆರಿಗೆಯ ಪದದ ಅರ್ಥದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಟೈಪ್ಸ್ ಆಫ್ ಟ್ಯಾಕ್ಸಸ್, ಸೊ ಯಾವ ರೀತಿಯ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಕೆನಾನ್ಸ್ ಆಫ್ ಟ್ಯಾಕ್ಸೇಷನ್ ಬಗ್ಗೆ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಬ್ರೀಫ್ ಹಿಸ್ಟ್ರಿ ಆಫ್ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್, ಸೊ ಇದ್ರ ಬಗ್ಗೆ ಈ ಪರ್ಟಿಕ್ಯುಲರ್ ಚಾಪ್ಟರ್ಲಿ ಹೇಳ್ತಾ ಹೋಗ್ತಾರೆ. ಮತ್ತು ಲೀಗಲ್ ಫ್ರೇಮ್ ವರ್ಕ್ ಆಫ್ ಟ್ಯಾಕ್ಸೇಷನ್ ಇದೆ. ಇಂಪಾರ್ಟೆಂಟ್ ಡೆಫಿನೇಷನ್ಸ್, ಇದರಲ್ಲಿ ಅಸೆಸ್ಮೆಂಟ್ ಇಯರ್ ಇದು ತುಂಬ ಇಂಪಾರ್ಟೆಂಟ್. ಅಸೆಸ್ಮೆಂಟ್ ಇಯರು, ಪ್ರೀವಿಯಸ್ ಇಯರು, ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಇಲ್ಲಿ ಅಸೆಸಿ ಅಂದರೆ ಯಾರು, ಪರ್ಸನ್ ಅಂದರೆ ಯಾರು, ಇನ್ಕಮ್ ಅಂದರೆ ಏನು, ಕ್ಯಾಶುವಲ್ ಇನ್ಕಮ್ ಅಂದರೆ ಏನು, ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಏನು, ಇದೆಲ್ಲದ್ರ ಬಗ್ಗೆನೂ ಕೂಡ ನಾವು ಇಲ್ಲಿ ಒಂದು ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಇದು ಮೊದಲನೇ ಚಾಪ್ಟರ್, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ. ಸೊ ಮೊದಲನೇ ಚಾಪ್ಟರ್ ಸಂಬಂಧಪಟ್ಟಂಗೆ ಇಲ್ಲಿ ಮೊದಲೇದಾಗಿ ನಾವು ತಿಳ್ಕೊಳ್ಕೊಟ್ಟಿರುವಂಥ ವಿಚಾರ ಬಂದು ಹಿಸ್ಟ್ರಿ ಆಫ್ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ತಿಳ್ಕೊಂಬೋಣ. ಇಲ್ಲಿ ಸಾಕಷ್ಟು ವಿಷಯಗಳನ್ನ ನಾನು ಶೇರ್ ಮಾಡೋಕೆ ಹೋಗಲ್ಲ, ಎಕ್ಸಾಮ್ ಪಾಯಿಂಟ್ ಆಫ್ ಏನು ಇಂಪಾರ್ಟೆಂಟ್ ಅಷ್ಟೇ ಶೇರ್ ಮಾಡ್ತಾ ಹೋಗ್ತೀನಿ. ಎಸ್, ಭಾರತ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಯಾವಾಗ ಜಾರಿಗೆ ಬಂತು ಅಂತ ನಾವು ನೋಡ್ತಾ ಹೋದ್ರೆ ಇಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ ದ ಇಯರ್ 1857 1857ನೇ ಇಸ್ವಿನಲ್ಲಿ ಭಾರತ ದೇಶದಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಆಗುತ್ತೆ. ಬ್ರಿಟಿಷರ ವಿರುದ್ಧ ಏನು ಮಾಡ್ತಾರೆ, ಭಾರತೀಯರು ಸ್ವತಂತ್ರಕ್ಕೋಸ್ಕರ ಹೋರಾಟವನ್ನು ಮಾಡ್ತಾರೆ. 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಬಗ್ಗೆ ಹಿಸ್ಟ್ರಿನಲ್ಲಿ ನೀವೆಲ್ಲ ಓದಿರ್ತೀರ. ಓಕೆ, ಸೊ ಎಲ್ಲದ್ರ ಬಗ್ಗೆನೂ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋದ್ರೆ ವಿಡಿಯೋ ಲೆಂತಿ ಆಗುತ್ತೆ, ಮತ್ತೆ ನಿಮಗೆ ಕಾನ್ಸೆಪ್ಟ್ ಏನು ತಿಳ್ಕೊಬೇಕು ಅಂತ ಅನ್ಕೊಂಡಿದೀವಿ ಅದನ್ನ ಬಿಟ್ಟು ಬೇರೆ ಹೇಳ್ಬೇಕಾಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಒಂದು ಐಡಿಯಾ ಇರುತ್ತೆ. 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಏನಾಯಿತು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಬೇಸಿಕ್ ಐಡಿಯಾ ಅಂತೂ ಇದ್ದೇ ಇರುತ್ತೆ. ಓಕೆ, ಇನ್ ದ ಇಯರ್ 1857 ಇಲ್ಲಿ ನಾವು ತಿಳ್ಕೊಳ್ಕೊಟ್ಟಿರುವಂಥದ್ದು ಇನ್ಕಮ್ ಟ್ಯಾಕ್ಸ್ ಅನ್ನೋದು ಯಾವ ರೀತಿ ಪರಿಚಯ ಆಯಿತು. ಇವತ್ತು ನಾವೇನು ಪ್ರೆಸೆಂಟ್ ಹೇಳ್ತೀವಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಅಂತ ಹೇಳ್ತೀವಿ. ಸೊ ಈ ಆಕ್ಟು ಯಾವ ರೀತಿ ಬಂತು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ಸ್ನ ಇಲ್ಲಿ ಮಾಡ್ತಾ ಹೋಗ್ತೀವಿ. ಇಲ್ಲೊಂದು ಪ್ಯಾರಾಗ್ರಾಫ್ ವೈಸ್ ಇದೆ ಇನ್ಫಾರ್ಮೇಷನ್, ಜಸ್ಟ್ ಹೇಳ್ತಾ ಹೋಗ್ತೀನಿ. ಮೇಜರ್ ಆಗಿ ಏನು ಗ್ಯಾಪ್ ಇಟ್ಕೋಬೇಕು ಅಂತಲೂ ಹೇಳ್ತೀನಿ. ಸೊ ಅಷ್ಟೊಂದು ಗ್ಯಾಪ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಇಲ್ಲಿ ನೋಡ್ತಾ ಹೋಗೋಣ. ಇನ್ ದ ಇಯರ್ 1857 ಗೌರ್ಮೆಂಟ್ ಇನ್ಕರ್ಡ್ ಹೆವಿ ಲಾಸಸ್ ಆನ್ ಅಕೌಂಟ್ ಆಫ್ ಮಿಲಿಟರಿ ಮ್ಯೂಟ್ನಿ. ಓಕೆ, ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. 1957ನೇ ಇಸ್ವಿಲಿ ಏನಾಗುತ್ತೆ, ಸರ್ಕಾರಕ್ಕೆ ಸಾಕಷ್ಟು ನಷ್ಟ ಆಗುತ್ತೆ. ಯಾವುದರಿಂದ? ಸರ್ಕಾರ ಅಂತಂದ್ರೆ ಅವಾಗ ಯಾರು ನಮ್ಮ ದೇಶನ ಆಳ್ವಿಕೆ ಮಾಡ್ತಾ ಇದ್ರು, ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು. ಓಕೆ, ಭಾರತೀಯರೆಲ್ಲರೂ ಕೂಡ ಒಗ್ಗೂಡ್ಕೊಂಡು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡ್ತಾರೆ. ಆ ಯುದ್ಧದಲ್ಲಿ ಬ್ರಿಟಿಷರವರೇ ಗೆಲ್ತಾರೆ. ಓಕೆ, ಬ್ರಿಟಿಷ್ನವರೇ ಸರ್ಕಾರ ಇರುತ್ತೆ. ಸೊ ಹಾಗಾಗಿ ಆ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಏನಾಗಿರುತ್ತೆ, ಲಾಸ್ ಆಗಿರುತ್ತೆ, ನಷ್ಟ ಆಗಿರುತ್ತೆ. ಆ ನಷ್ಟ ತುಂಬಿಕೊಳ್ಳೋದಕ್ಕೋಸ್ಕರ ಟು ಮೀಟ್ ದ ಲಾಸ್, ಸರ್ ಜೇಮ್ಸ್ ವಿಲ್ಸನ್ introduced income tax for the first time in India in the year 1860. ಸೊ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಭಾರತ ದೇಶದಲ್ಲಿ ಆದಾಯ ತೆರಿಗೆಯನ್ನ ಪರಿಚಯಿಸಿದ್ದು ಯಾರು ಅಂತಂದ್ರೆ ಸರ್ ಜೇಮ್ಸ್ ವಿಲ್ಸನ್ ಅನ್ನೋರು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆದಾಯ ತೆರಿಗೆಯನ್ನ, ಇನ್ಕಮ್ ಟ್ಯಾಕ್ಸ್ ಅನ್ನ ಪರಿಚಯ ಮಾಡಿಕೊಡ್ತಾರೆ. ಯಾವ ವರ್ಷ ಅಂತಂದ್ರೆ ಇನ್ ದ ಇಯರ್ 1860ನಲ್ಲಿ 1860ನೇ ಇಸ್ವಿಲಿ ಪರಿಚಯ ಆಗುತ್ತೆ. ಟ್ಯಾಕ್ಸ್ ಅನ್ನೋ ಕಾನ್ಸೆಪ್ಟೇ ಬೇರೆ, ಇನ್ಕಮ್ ಟ್ಯಾಕ್ಸ್ ಅನ್ನೋ ಕಾನ್ಸೆಪ್ಟೇ ಬೇರೆ. ಓಕೆ, ಟ್ಯಾಕ್ಸ್ ಅನ್ನೋದು ನಿಮಗೆ ಇವನ್ ನೀವು ಮೌರ್ಯನ್ ಡೈನಾಸ್ಟಿ ಏನಿದೆ, ಮೌರ್ಯನ್ ಸಾಮ್ರಾಜ್ಯ ಅಂತ ನೀವೇನು ಕರಿತೀರಾ, ಸೊ ನೀವು ಅಲ್ಲಿಂದನೂ ಇದೆ ಟ್ಯಾಕ್ಸ್ ಅನ್ನೋದು, ತೆರಿಗೆ ಅನ್ನುವಂಥದ್ದು. ಅದಕ್ಕಿಂತ ಮುಂಚಿಂದನೂ ಕೂಡ ಇದೆ ಟ್ಯಾಕ್ಸ್ ಅನ್ನೋದು. ನಾವು ಡಿಸ್ಕಷನ್ ಮಾಡ್ತಾ ಇರೋದು ಇನ್ಕಮ್ ಟ್ಯಾಕ್ಸ್ ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂತ. ಓಕೆ, ಯಾರು ಇಂಟ್ರೊಡ್ಯೂಸ್ ಮಾಡೋರು ಇನ್ಕಮ್ ಟ್ಯಾಕ್ಸ್ ಅಂತಂದ್ರೆ ಸರ್ ಜೇಮ್ಸ್ ವಿಲ್ಸನ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವ ವರ್ಷ ಅಂತ ಹೇಳಿದ್ರೆ 1860ನೇ ಇಸ್ವಿನಲ್ಲಿ. ಓಕೆ, ಸಿನ್ಸ್ 1860 ನ್ಯೂಮರಸ್ ಅಮೆಂಡ್ಮೆಂಟ್ಸ್ ವರ್ ಮೇಡ್ ಅಂಡ್ ಇನ್ ದ ಇಯರ್ 1886 ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ವಾಸ್ ಪಾಸ್ಡ್. ಓಕೆ, 1860ನೇ ಇಸ್ವಿಯಿಂದ ಸಾಕಷ್ಟು ಅಮೆಂಡ್ಮೆಂಟ್ಸ್ನ, ನ್ಯೂಮರಸ್ ಅಂದ್ರೆ ಸಿಕ್ಕಾಪಟ್ಟೆ ನಂಬರ್ ಆಫ್ ಅಮೆಂಡ್ಮೆಂಟ್ಸ್ಗಳನ್ನ, ಅಮೆಂಡ್ಮೆಂಟ್ಸ್ ಅಂದ್ರೆ ತಿದ್ದುಪಡಿ ಅಂತ. ಸೊ ನಾವೇನು ಮಾಡಿದೀವಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಆಗಿ ಸಾಕಷ್ಟು ತಿದ್ದುಪಡಿಗಳನ್ನ ಮಾಡಿದೀವಿ ನಾವಿಲ್ಲಿ. 1886ನೇ ಇಸ್ವಿನಲ್ಲಿ ಫಸ್ಟ್ ಟೈಮ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪಾಸ್ ಆಗುತ್ತೆ. ಓಕೆ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಫಸ್ಟ್ ಪಾಸ್ ಆಗಿದೆ ಯಾವಾಗ ಅಂತಂದ್ರೆ 1886ನೇ ಇಸ್ವಿನಲ್ಲಿ, ಆದಾಯ ತೆರಿಗೆ ಕಾಯ್ದೆ ಅಂತ ಹೇಳ್ಬಿಟ್ಟು
ಸ್ಟಾರ್ಟ್ ಮಾಡ್ತಾರೆ ಅಥವಾ ಇಂಟ್ರೊಡಕ್ಷನ್ನ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಹಿಂಗೆ ಇದಕ್ಕೆ ಸಿಕ್ಕಾಪಟ್ಟೆ ಅಮೆಂಡ್ಮೆಂಟ್ಸ್ಗಳಾಗಿದೆ. ಓಕೆ, ಇದಕ್ಕೆ ನೀವು ನೋಡ್ತಾ ಹೋದ್ರೆ ಸಾಕಷ್ಟು ರೀತಿಯ ಆ್ಯಕ್ಟ್ಗಳು, ನೀವು ಹಂಗೆ ಕಂಟಿನ್ಯೂಷನ್ ಕೂಡ ಹೇಳ್ತಾ ಹೋಗ್ತಾರೆ. ಕಂಟಿನ್ಯೂಷನ್ ನೋಡ್ತಾ ಹೋದ್ರೆ ಸೊ ಜಾಸ್ತಿ ಇನ್ಫಾರ್ಮೇಷನ್ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ ಇಲ್ಲಿ ರಿಲೇಟೆಡ್ ಆಗಿ, ಬಿಕಾಸ್ ಅದೇ ಒಂದು ದೊಡ್ಡ ಲೆಂತಿ ವಿಡಿಯೋ ಕೂಡ ಹಾಕ್ಬಿಡುತ್ತೆ. ಏನು ಬೇಕು ಅಷ್ಟೇ. ಪ್ರೆಸೆಂಟ್ ನಾವು ಫಾಲೋ ಮಾಡುವಂಥದ್ದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಯಾವುದು ಅಂದರೆ 1961. 1886 ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನ ಪಾಸ್ ಮಾಡ್ತಾರೆ. ಅದಾದ ನಂತರ ಈ ಆ್ಯಕ್ಟ್ನ ರೀಪ್ಲೇಸ್ ಕೂಡ ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1918 ಅಂತ ಇದೆ. ಓಕೆ, ಹಂಗೆ ನ್ಯೂ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪಾಸ್ ಮಾಡಿದ್ದು ಇವತ್ತಿನವರೆಗೂ ಕೂಡ ಇಲ್ಲಿ ನೋಡ್ಬೋದು. ಫಸ್ಟ್ ಪ್ಯಾರಾದ ಲೈನ್ ಎಂಡಲ್ಲಿ ನೋಡ್ಕೊಳ್ಳಿ. ಓಕೆ, ಕಂಟಿನ್ಯೂಸ್ ಆಪರೇಟ್ಸ್ ಈವನ್ ಟುಡೇ ವಿತ್ ಸಮ್ ಚೇಂಜಸ್. ದಿಸ್ ಆ್ಯಕ್ಟ್ ವಾಸ್ ರಿಪ್ಲೇಸ್ಡ್ ಬೈ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1918 ಒಂದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪಾಸ್ ಮಾಡ್ತಾರೆ. ಇನ್ ದ ಇಯರ್ 1922 ಎ ನ್ಯೂ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ವಾಸ್ ಪಾಸ್ಡ್. ಓಕೆ, 1922 ಕೂಡ ಒಂದು ಹೊಸದಂತ ಆದಾಯ ತೆರಿಗೆನ ಪಾಸ್ ಮಾಡ್ತಾರೆ. ಓಕೆ, ಮತ್ತೆ ತಿರ್ಗಾ 31/3/1961 ಕೂಡ ಅದೇ ಆ್ಯಕ್ಟ್ ಇರುತ್ತೆ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1922 ಏನಿತ್ತು ಅದೇ ಆ್ಯಕ್ಟು 1961 ಕೂಡ ಕಂಟಿನ್ಯೂ ಆಗುತ್ತೆ. ಓಕೆ, ಈಗ ನಾವು ಪ್ರೆಸೆಂಟ್ ಫಾಲೋ ಮಾಡ್ತಾರೋ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಯಾವುದು ಅಂತಂದ್ರೆ 1961 ಆದಾಯ ತೆರಿಗೆ ಕಾಯ್ದೆ 1961 ಇಸ್ವಿ ಇದೆ, ಅದನ್ನ ಫಾಲೋ ಮಾಡ್ತೀವಿ. ಓಕೆ, ಸೊ ಏನೆಲ್ಲ ಆ್ಯಕ್ಟ್ ಅಲ್ಲ ಅವತ್ತು ಏನೆಲ್ಲ ಹೇಳಿದ್ರು ಬರೀ ಅದನ್ನಷ್ಟೇ ಫಾಲೋ ಮಾಡ್ತೀವ? ಇಲ್ಲ, ಜೊತೆಗೆ ನಾವು ಒಂದಿಷ್ಟು ಪಿಲ್ಲರ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ಅಂದ್ರೆ ಈಗ ಪ್ರತಿ ವರ್ಷ ಕೂಡ ನೀವು ಬಜೆಟ್ ಮಂಡಿಸ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬಜೆಟ್ ಮಂಡಿಸ್ತಾರೆ. ಈವನ್ ಸ್ಟೇಟ್ ಗೌರ್ಮೆಂಟ್ ಕೂಡ ಬಜೆಟ್ ನ ಮಂಡಿಸುತ್ತೆ. ಅದೇ ತರ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಏನ್ ಮಾಡುತ್ತೆ, ಬಜೆಟ್ ನ ಮಂಡಿಸ್ತಾ ಹೋಗುತ್ತೆ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಂಡಿಸುವಂತ ಬಜೆಟ್ ಅಲ್ಲಿ ಫಿನಾನ್ಸ್ ಮಿನಿಸ್ಟರ್ ಏನ್ ಮಾಡ್ತಾರೆ, ಪ್ರತಿ ವರ್ಷ ಒಂದು ಬಜೆಟ್ ನ ಮಂಡಿಸ್ತಾರೆ. ಅಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಂತೆ ಸ್ಲ್ಯಾಬ್ ರೇಟ್ಸ್ ಇರ್ಬೋದು, ಅದೆಲ್ಲ ಹೇಳ್ತಿರ್ತಾರೆ. ಅಮೆಂಡ್ಮೆಂಟ್ಸ್ ಗಳನ್ನ ಏನ್ ಮಾಡ್ತಿರ್ತಾರೆ, ಇದಕ್ಕೆ ರಿಲೇಟೆಡ್ ಆಗಿ ಅಮೆಂಡ್ಮೆಂಟ್ಸ್ ಗಳನ್ನ ಮಾಡ್ತಾ ಇರ್ತಾರೆ. ಓಕೆ, ಸೊ ಅದನ್ನು ಕೂಡ ನಾವು ಇಲ್ಲಿ ಫಾಲೋ ಮಾಡಬೇಕಾಗತ್ತೆ. ಓಕೆ, ಸೊ ಲಾಸ್ಟ್ ಹೋಗೋಣ ನಾವಿಲ್ಲಿ. ಸೆಕೆಂಡ್ ಪ್ಯಾರಾ ಏನಿದೆ ಆ ಲಾಸ್ಟ್ ಕಾನ್ಸೆಪ್ಟ್ ನೋಡ್ತಾ ಹೋಗೋಣ. ಇಲ್ಲಿ ದಿಸ್ ಆಕ್ಟ್ ಕೇಮ್ ಇನ್ ಟು ಫೋರ್ಸ್ ಆನ್ 1st April 1962. ಇಟ್ ಅಪ್ಲೈಸ್ ಟು ದ ಹೋಲ್ ಆಫ್ ಇಂಡಿಯಾ. ಅಂದರೆ 1961 ಆ್ಯಕ್ಟ್ ಏನಿದೆ ಅದು ಯಾವಾಗ ಎಕ್ಸಿಸ್ಟೆನ್ಸಿಗೆ ಬಂತು ಅಂತಂದರೆ 1st April 1962 ಅದು ಎಕ್ಸಿಸ್ಟೆನ್ಸ್ಗೆ ಬರ್ತಾ ಹೋಗುತ್ತೆ. ಸೊ ಇದನ್ನ ಹೋಲ್ ಆಫ್ ಇಂಡಿಯಾಗೆ ಏನು ಮಾಡ್ತೀವಿ, ಅಪ್ಲಿಕಬಲ್ ಆಗುತ್ತೆ. ಇಟ್ ಅಪ್ಲೈಸ್ ಟು ದ ಹೋಲ್ ಆಫ್ ಇಂಡಿಯಾ. ಓಕೆ, ಇನ್ಕ್ಲೂಡಿಂಗ್ ಅಂತ ಹೇಳಿದ್ರೆ ಇಟ್ ಅಪ್ಲೈಸ್ ಟು ದ ಹೋಲ್ ಆಫ್ ಇಂಡಿಯಾ ಆ್ಯಂಡ್ ಸಿಕ್ಕಿಂ ಇನ್ಕ್ಲೂಡಿಂಗ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಇದೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಎಕ್ಸಾಂಪಲ್ ಕ್ವಶನ್ ಕೇಳ್ಬೋದು, ಸ್ಟೇಟ್ ದ 5 pillars ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಂತ ಕೇಳ್ಬಿಡ್ತಾರೆ ಕ್ವಶನ್. ಸೊ ಹಾಗಾಗಿ ಯಾವ್ಯಾವು ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 1962, ಫಿನಾನ್ಸ್ ಆ್ಯಕ್ಟು, ಕೇಸ್ ಲಾಸ್, ಸರ್ಕ್ಯುಲರ್ ಆ್ಯಂಡ್ ನೋಟಿಫಿಕೇಶನ್. ಇದು ತುಂಬ ಇಂಪಾರ್ಟೆಂಟು, 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ದ ಪ್ರೆಸೆಂಟ್ ಲಾ ಆಫ್ ಇನ್ಕಮ್ ಟ್ಯಾಕ್ಸ್ ಏನಿದೆ ಸಪೋರ್ಟೆಡ್ ಬೈ 5 pillars ಅಂತ ಹೇಳ್ತೀವಿ. ಯಾವ್ಯಾವ 5 pillars ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಆ ಆ್ಯಕ್ಟ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಸ್ಪೆಸಿಫೈ ಮಾಡಿ ಹೇಳ್ತಾರೆ. ಎಕ್ಸ್ಪ್ಲನೇಷನ್ ಎಲ್ಲ ರಿಕ್ವೈರ್ಮೆಂಟ್ ಇಲ್ಲ, ಎಕ್ಸಾಮಲ್ಲಿ ಕೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾರೆ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಏನಿರುತ್ತೆ ಈ ಆ್ಯಕ್ಟ್ ಅಲ್ಲಿ ಅಂತಂದ್ರೆ ವೇರಿಯಸ್ ಪ್ರಾವಿಷನ್ಸ್ ಆಫ್ ಡಿಟರ್ಮೈನಿಂಗ್ ಟ್ಯಾಕ್ಸಬಲ್ ಇನ್ಕಮ್. Tax liability, procedure for assessment, appeals, penalties and prosecutions. It contains 298 sections and 12 schedules. ಓಕೆ, ಇದರ ಎಕ್ಸ್ಪ್ಲನೇಷನ್ ಕೂಡ ಅವಶ್ಯಕತೆ ಇಲ್ಲ, ಏನೇನು ಕಂಟೆಂಟ್ ಇರುತ್ತೆ ಇದರೊಳಗಡೆ ಅಂತ ಹೇಳಿದ್ದಾರೆ ಅಷ್ಟೇ. ಓಕೆ, ಈಗ ಒಂದು ಟ್ಯಾಕ್ಸಬಲ್ ಇನ್ಕಮ್ನ ನೀವು ಡಿಟರ್ಮೈನ್ ಮಾಡಬೇಕು ಅಂತಂದ್ರೆ ಓಕೆ, ಅದಕ್ಕೆ ಪ್ರೊಸೀಜರ್ ಏನು, ಪ್ರಾವಿಷನ್ಸ್ ಏನೇನು. ಈಗ ನೀವು ನೆಕ್ಸ್ಟ್ ಏನು ಮಾಡ್ತೀರಾ, ಪ್ರಾಬ್ಲಮ್ಸ್ ಮಾಡ್ತಾ ಹೋಗ್ತೀರಾ. ಇನ್ಕಮ್ ಟ್ಯಾಕ್ಸ್ 1 ಮತ್ತು ಇನ್ಕಮ್ ಟ್ಯಾಕ್ಸ್ 2 6th ಸೆಮಿಸ್ಟರ್ ಬರುವಂಥದ್ದು ಇನ್ಕಮ್ ಟ್ಯಾಕ್ಸ್ 2 ಅಂತ ಬರುತ್ತೆ. ಅಲ್ಲಿ ನೀವು ಪ್ರಾಬ್ಲಮ್ಸ್ ಮಾಡ್ತಾ ಹೋಗ್ತೀರಾ. ಓಕೆ, ಈಗ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಮಾಡ್ತೀರಾ, ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಮಾಡ್ತೀರಾ, ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂಡ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂತ ಮಾಡ್ತೀರಾ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಬರುತ್ತೆ. ಬಿಕಾಮ್ 6th ಸೆಮಿಸ್ಟರ್ ನೀವು ನೋಡ್ತಾ ಹೋದ್ರೆ ಇವೆಲ್ಲ ಏನು ಕಾನ್ಸೆಪ್ಟ್ಸ್ಗಳು. ಅಂದರೆ ನೀವು ಒಂದು ಟ್ಯಾಕ್ಸಬಲ್ ಇನ್ಕಮ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಓಕೆ, ಅದಕ್ಕೆ ಸಂಬಂಧಪಟ್ಟಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಏನೇನು ಅನ್ನೋದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ, ಅದನ್ನು ಫಾಲೋ ಮಾಡ್ತೀವಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 1962. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಇಲ್ಲಿ CBDT ಅಂತ ಇದೆ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಂತ. ಸೊ ನಿಮಗೆ ಎಕ್ಸ್ಪ್ಯಾಂಡ್ CBDT ಅಂತ ಕೂಡ ನಿಮ್ಗೆ ಏನು ಮಾಡ್ಬೋದು, ಇಲ್ಲಿ ಕೇಳ್ಬೋದು. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಈ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ಗೆ ಆಸ್ ದ ಪವರ್ ಟು ಫ್ರೇಮ್ ರೂಲ್ಸ್ ಬೈ ವೇ ಆಫ್ ನೋಟಿಫಿಕೇಶನ್ ಇನ್ ದ ಅಫಿಷಿಯಲ್ ಗೆಜೆಟ್. ಇವ್ರಿಗೆ ಪವರ್ಸ್ ಇದೆ. ಪವರ್ಸ್ ಅಂದರೆ ಅಧಿಕಾರ ಇದೆ. ರೂಲ್ಸ್ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಸಂಬಂಧಪಟ್ಟಂತೆ ಒಂದು ಅಫಿಷಿಯಲ್ ಗೆಜೆಟ್ ಮುಖಾಂತರ ನೋಟಿಫಿಕೇಶನ್ನ ಕಳಿಸುವಂಥ ಒಂದು ಅಧಿಕಾರ ಅಥವಾ ಒಂದು ರೈಟ್ಸ್ ಅನ್ನೋದು ಇನ್ಕಮ್ CBDTಗೆ ಇದೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಫಿನಾನ್ಸ್ ಆ್ಯಕ್ಟ್. ಫಿನಾನ್ಸ್ ಆ್ಯಕ್ಟ್ ಅಂದ್ರೆ ಏನಿಲ್ಲ, ಪ್ರತಿ ವರ್ಷ ಏನು ಬಜೆಟ್ ಮಂಡಿಸ್ತಾರಲ್ಲಪ್ಪ ಅದನ್ನ ಅನ್ಕೊಂಬಿಡಿ ಸಿಂಪಲ್ ಆಗಿ. ಈಗ
ಆಸ್ ಐ ಆಲ್ರೆಡಿ ಟೋಲ್ಡ್, ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ಜಸ್ಟ್ ಪಾಯಿಂಟ್ ಬದಿರು ಸಾಕು ನಿಮಗೆ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 1962, ಫಿನಾನ್ಸ್ ಆಕ್ಟ್, ಕೇಸ್ ಲಾಸ್, ಸರ್ಕ್ಯುಲರ್ ಅಂಡ್ ನೋಟಿಫಿಕೇಶನ್ಸ್ ಮೇನಾಗಿ ಗೊತ್ತಿದ್ರೆ ಸಾಕು. ಯಾವುದು ಪಿಲ್ಲರ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಎಕ್ಸಾಮಲ್ಲಿ ಕೇಳಿದಾಗ ನಿಮಗೆ ಅದು ಬರೆಯೋಕ್ಕೆ ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಮೇಜರ್ ನಾವಿಲ್ಲಿ ಹೋಗುವಂಥದ್ದು ಏನಪ್ಪ ಅಂತಂದ್ರೆ ಇಲ್ಲಿ ಟ್ಯಾಕ್ಸ್ ಮೀನಿಂಗ್ ಹೋಗೋಣ. ತುಂಬ ಇಂಪಾರ್ಟೆಂಟು. ಟ್ಯಾಕ್ಸ್ ಅಂದರೆ ಏನು, ಸೊ ತೆರಿಗೆ ಅಂದರೆ ಏನು ಅಂತ ತಿಳ್ಕೊಂಬೋಣ ಇಲ್ಲಿ. ಓಕೆ, ಸೊ ತುಂಬ ಚೆನ್ನಾಗಿರುವಂಥ ಕಾನ್ಸೆಪ್ಟ್ ಇದು. ಸೊ ಫಸ್ಟ್ ಇಲ್ಲಿ ಮೀನಿಂಗ್ ಆಫ್ ಟ್ಯಾಕ್ಸ್ ನೋಡ್ತಾ ಹೋಗೋಣ. ಓಕೆ, ಟ್ಯಾಕ್ಸ್ ಇಸ್ ಎ ಕಂಪಲ್ಸರಿ ಕಾಂಟ್ರಿಬ್ಯೂಷನ್ ಮೇಡ್ ಬೈ ಸಿಟಿಸನ್ ಆಫ್ ಎ ನೇಷನ್ ಟು ಮೀಟ್ various expenditure of the state. Taxes are of two types, direct tax and indirect tax. ಸೊ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ ಇಲ್ಲಿ. ಓಕೆ, ಕೇಳ್ಬೋದು ಎಕ್ಸಾಮಲ್ಲಿ 2 ಮಾರ್ಕ್ಸ್ಗೆ ವಾಟ್ ಈಸ್ ಟ್ಯಾಕ್ಸ್ ಅಂತ. ಸೊ ಎಕ್ಸಾಮಲ್ಲಿ ಕೇಳ್ತಾರೆ 2 ಮಾರ್ಕ್ಸ್ಗೆ ಏನೋದಲ್ಲ. ಸೊ ನೀವು ಭಾರತ ದೇಶದ ಪ್ರಜೆ ಆಗಿದ್ದೀರಾ ಅಂತಂದ್ರೆ ಟ್ಯಾಕ್ಸ್ ಬಗ್ಗೆ ಗೊತ್ತಿರಬೇಕು ಅಂತ. ಭಾರತ ದೇಶದ ಪ್ರಜೆ ಆಗಿದ್ದೀರಾ ಅಂತಲ್ಲ, ಈವನ್ ವರ್ಡಲ್ಲೂ ಕೂಡ ಟ್ಯಾಕ್ಸ್ ಅನ್ನೋದು ಹಾಕ್ತಾರೆ. ಸೊ ಆ ಟ್ಯಾಕ್ಸ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿರಬೇಕು. ಇವತ್ತು ನಮ್ಮ ಸರ್ಕಾರ ಹೆಂಗೆ ನಡೆಯುತ್ತೆ, ಟ್ಯಾಕ್ಸ್ ಹಾಕಿನೇ ಸರ್ಕಾರ ನಡೆಸೋಕೆ ಸಾಧ್ಯ. ಓಕೆ, ಈಗ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರದ ಅನೇಕ ರೀತಿಯ ಖರ್ಚು ವೆಚ್ಚಗಳನ್ನ ಹೆಂಗೆ ನಿಭಾಯಿಸ್ತಾರೆ ಅನ್ನೋದೆಲ್ಲ ಕೂಡ ಟ್ಯಾಕ್ಸ್ ಹಾಕಿನೇ ನಡೆಸೋವಂಥದ್ದು. ಓಕೆ, ನೀವು ಪ್ರತಿ ದಿವಸ ಟ್ಯಾಕ್ಸ್ ಕಟ್ತಿರ್ತೀರ. ಪ್ರತಿ ದಿವಸ ಮೀನ್ಸ್ ಈಗ ನೀವೇನಾದ್ರು ಒಂದು ಬೈ ಮಾಡ್ತೀರಾ ಅಂದ್ಕೊಳ್ಳಿ, ಗೂಡ್ಸ್ನ, ಒಂದು ಮೊಬೈಲ್ ಫೋನೇ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ, ಅಥವಾ ನೀವು ಪೆಟ್ರೋಲ್ ಹಾಕ್ಸಿದ್ರಿ ಅಂದ್ಕೊಳ್ಳಿ ನಿಮ್ಮ ಬೈಕಿಗೋ ಅಥವಾ ನಿಮ್ಮ ಕಾರ್ಗೋ. ಸೊ ನೀವು ಅಲ್ಲಿ ಟ್ಯಾಕ್ಸ್ ಕಟ್ತೀರಾ ಬೈ ನೋಯಿಂಗ್ಲಿ ಅಂಡ್ ಅನ್ನೋಯಿಂಗ್ಲಿ, ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇ ಯು ಆರ್ ಪೇಯಿಂಗ್ ಟ್ಯಾಕ್ಸಸ್ ಟು ದ ಗವರ್ನಮೆಂಟ್. ಸರ್ಕಾರಕ್ಕೆ ನೀವು ತೆರಿಗೆಯನ್ನು ಕಟ್ತಾ ಇರ್ತೀರಾ, ಬಟ್ ನಿಮ್ಗೆ ಅದು ಗೊತ್ತಿರಲ್ಲ. ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಅನ್ನೋದು ಇರಲ್ಲ. ಸೊ ಏನು ಟ್ಯಾಕ್ಸ್ ಅಂದರೆ ನೋಡ್ತಾ ಹೋಗೋಣ ಇಲ್ಲಿ. ಕಂಪಲ್ಸರಿ ಕಾಂಟ್ರಿಬ್ಯೂಷನ್. ಕಂಪಲ್ಸರಿ ಅಂದ್ರೆ ಏನು, ಕಡ್ಡಾಯವಾಗಿ ಕಟ್ಟಲೇಬೇಕು, ನೀವು ಕಾಂಟ್ರಿಬ್ಯೂಟ್ ಮಾಡಲೇಬೇಕು ಇದನ್ನು. ಮೇಡ್ ಬೈ ಸಿಟಿಸನ್ ಆಫ್ ಎ ನೇಷನ್, ನೀವು ಭಾರತ ದೇಶದ ಪ್ರಜೆ, ನಮ್ಮ ದೇಶದ ಪ್ರಜೆಗಳಾಗಿದ್ದ ಮೇಲೆ ನೀವು ಟ್ಯಾಕ್ಸ್ನ ಕಂಪಲ್ಸರಿ ಕಟ್ಟಲೇಬೇಕು, ಕಡ್ಡಾಯವಾಗಿ ಕಟ್ಟಲೇಬೇಕು. ಏನು ಕಟ್ಟಬೇಕು, ಟು ಮೀಟ್ ವೇರಿಯಸ್ ಎಕ್ಸ್ಪೆಂಡಿಚರ್ ಆಫ್ ದ ಸ್ಟೇಟ್. ಸೊ ಇಲ್ಲಿ ಸ್ಟೇಟ್ ಅಂದರೆ ಕಂಟ್ರಿ ಅಂತ ಅನ್ಕೊಳ್ಳಿ. ಈ ಕಾಂಟೆಕ್ಸ್ಟಲ್ಲಿ ಸ್ಟೇಟ್ ಅಂದ್ರೆ ಏನಂತ, ಕಂಟ್ರಿ ಅಂತ ಅನ್ಕೋಬೇಕು. ನಮ್ಮ ದೇಶದ ಅನೇಕ ರೀತಿಯ ಖರ್ಚು ವೆಚ್ಚಗಳನ್ನ ನಿಭಾಯಿಸೋದಕ್ಕೆ ನೀವು ಟ್ಯಾಕ್ಸನ್ನು ಕಂಪಲ್ಸರಿ ಕಾಂಟ್ರಿಬ್ಯೂಟ್ ಮಾಡಲೇಬೇಕು, ಕಟ್ಟಲೇಬೇಕು. ನಾನು ಕಟ್ಟಲ್ಲ, ಏನು ಮಾಡ್ಕೊಂತ ಮಾಡ್ಕೋಬೇಕು ಅಂತ ಅನ್ಬೋದು ನೀವು, ಬಟ್ ನೀವು ಕಟ್ಟಿರ್ತೀರ. ನಾನು ನಿಮಗೆ ಗೊತ್ತಿಲ್ಲ, ಮೊಬೈಲ್ ಫೋನ್ ತಗೊಂಡ್ರಿ ಅಂತ ಅನ್ಕೊಳ್ಳಿ. ಸಪೋಸ್ ನಿಮ್ಗೆ ಅಲ್ಲಿ ಬಿಲ್ ಹಾಕಿರೋದು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ GST ಎಷ್ಟು ಕಟ್ಟಿದ್ದೀರಾ, ಅದರಲ್ಲಿ SGST ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಎಷ್ಟು, CGST ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಎಷ್ಟು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ ನಿಮಗೆ. ಸಾಕಷ್ಟು ಪ್ರಾಡಕ್ಟ್ಸ್ಗಳಲ್ಲಿ MRP ಒಳಗಡೆ GST ಕೂಡ ಏನಾಗಿರುತ್ತೆ, ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ನಿಮಗೆ ಗೊತ್ತಿರಲ್ಲ ಅಷ್ಟೇ ನೀವು ಟ್ಯಾಕ್ಸ್ ಕಟ್ಟಿದ್ದೀರಾ ಅನ್ನೋದ್ರ ಬಗ್ಗೆ. ನೀವೊಂದು ಕಾರ್ ತೊಗೊಂಡ್ರು ಕೂಡ ಅದ್ರ ಮೇಲೆ GST ಇರುತ್ತೆ. ಓಕೆ, ತುಂಬ ಕಾಸ್ಟ್ಲಿ ಕಾರ್ ತೊಗೊಂಡ್ರೆ 28% ಆಲ್ಮೋಸ್ಟ್ GST ಹಾಕಿರ್ತಾರೆ, 28% GST ಇರುತ್ತೆ. ಅಲ್ಲಿ ನೀವು ಕಟ್ಟಿರ್ತೀರಾ. ನೀವು ಕಾರ್ ಪ್ರೈಸೇ ಅನ್ಕೊಂಡಿರ್ತೀರಾ. ಯಾವ್ದೊಂದು ಕಾರ್ ತೊಗೊಂತೀರಾ ಅನ್ಕೊಳ್ಳಿ, ಸುಮ್ಮನೆ 30 ಲಕ್ಷ ಆಯಿತು ಅಂದ್ಕೊಳ್ಳಿ. ಸೊ ನೀವೇನು ಅನ್ಕೊಂತೀರಾ, ಕಾರ್ ಪ್ರೈಸೇ 30 ಲಕ್ಷ ಅಂತ, ಬಟ್ ಟ್ಯಾಕ್ಸ್ ಎಲ್ಲ ಇನ್ಕ್ಲೂಡ್ ಆಗಿ ಏನಾಗಿರೋದು 30 ಲಕ್ಷ ಆಗಿರುತ್ತೆ. ಒಂದು 7ರಿಂದ 8 ಲಕ್ಷ ಟ್ಯಾಕ್ಸೇ ಕಟ್ಟಿರ್ತೀರ. ಓಕೆ, 28% ಇತ್ತು ಅಂತಂದ್ರೆ ಒಂದು 7ರಿಂದ 8 ಲಕ್ಷ ಟ್ಯಾಕ್ಸೇ ಕಟ್ಟಿರ್ತೀರ. ಸೊ ನೀವೇನು ಅನ್ಕೊಂಡಿರ್ತೀರಾ, ಕಾರ್ ಪ್ರೈಸೇ 30 ಲಕ್ಷ ಅಂತ, ಬಟ್ ಕಾರ್ ಪ್ರೈಸ್ 30 ಲಕ್ಷ ಆಗಿದೆ ಬಿಕಾಸ್ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿ. ನೀವೊಂದು ಪೆಟ್ರೋಲ್ ಬಂಕಿಗೆ ಹೋಗ್ತೀರಾ, ಪೆಟ್ರೋಲ್ ಹಾಕಿಸ್ಕೊಂತೀರಾ. ಒಂದು ಪೆಟ್ರೋಲ್ 1 ಲೀಟರ್ ಪೆಟ್ರೋಲ್ 102 ರೂಪಾಯಿ ಇದೆ ಅನ್ಕೊಳ್ಳಿ, 102, 103 ಇದೆ ಅಂತ ಅನ್ಕೊಳ್ಳಿ. 103 ರೂಪಾಯಿ 1 ಲೀಟರ್ ಪೆಟ್ರೋಲ್ ಏನಕ್ಕೆ ಆಗಿದೆ ಅಂತಂದ್ರೆ ಬಿಕಾಸ್ ಟ್ಯಾಕ್ಸ್ ಹಾಕೋದ್ರಿಂದ. ಓಕೆ, ಸ್ಟೇಟ್ ಗೌರ್ಮೆಂಟು ವ್ಯಾಟ್ ಅನ್ನೋ ಟ್ಯಾಕ್ಸ್ ಹಾಕುತ್ತೆ, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತೀವಿ. ಸೆಂಟ್ರಲ್ ಗೌರ್ಮೆಂಟ್ ಬಂದು ಎಕ್ಸೈಸ್ ಡ್ಯೂಟಿ ಅಂತ ಹಾಕ್ತಾರೆ. ಸೊ ಇವೆರಡೂ ಕೂಡ ಸೇರ್ಕೊಂಡು ಏನಾಗಿರುತ್ತೆ, ನಿಮಗೆ ಆ ಪೆಟ್ರೋಲ್ ಪ್ರೈಸ್ ಬಂದು 1 ಲೀಟರ್ ಪೆಟ್ರೋಲ್ ಪ್ರೈಸ್ ಬಂದು 102, 103 ರೂಪಾಯಿ ಆಗಿರುತ್ತೆ. ನಿಮಗೆ ಗೊತ್ತಿರಲ್ಲ, 1 ಲೀಟರ್ ಪೆಟ್ರೋಲೇ 102 ರೂಪಾಯಿ, 103 ರೂಪಾಯಿ ಅಂತ ಅನ್ಕೊಂಡ್ಬಿಡ್ಬೋದು. ನೀವು ಕಂಪಲ್ಸರಿ ಕಾಂಟ್ರಿಬ್ಯೂಟ್ ಮಾಡಲೇಬೇಕು, ನೀವು ಕೊಟ್ಟೇ ಇರ್ತೀರಾ, ನಿಮಗೆ ಗೊತ್ತಿರಲ್ಲ ಅಷ್ಟೇ. ಅದನ್ನ ಹೇಳೋದು ಕಂಪಲ್ಸರಿ ಕಾಂಟ್ರಿಬ್ಯೂಷನ್ ಮೇಡ್ ಬೈ ಸಿಟಿಸನ್ ಆಫ್ ಎ ನೇಷನ್. ಓಕೆ, ಏನಕ್ಕೆ ಕಟ್ಟಬೇಕು ಟ್ಯಾಕ್ಸು? ಸಾಕಷ್ಟು ಜನರ ಪ್ರಶ್ನೆ, ನಾವು ಯಾಕೆ ಟ್ಯಾಕ್ಸ್ ಕಟ್ಟಬೇಕು, ನಾವು ಕಷ್ಟಪಟ್ಟು ದುಡ್ದಿರೋಂಥ ದುಡ್ಡು ನಮ್ಮಿಂದ ಯಾಕೆ ಟ್ಯಾಕ್ಸ್ ತಗೊಂತೀರಾ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಕೂಡ ಆಗಿರುತ್ತದೆ. ಇಲ್ಲಿ ಕ್ಲಿಯರ್ ಕಟ್ಟಾಗಿ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ,